ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 10ನೇ ತರಗತಿ ವಿಜ್ಞಾನದಲ್ಲಿ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು LBA ಆಧಾರದ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಗಣಿತನೂ ಕೂಡ ಹಾಕಿದ್ದೀನಿ. ಸೊ ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ LBA ಬೇಸ್ಡ್ ಮೇಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನೋದನ್ನು ಕೂಡ ಹೇಳ್ತೀನಿ. ಕಡೆಯವರೆಗೂ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ನಮ್ಮ ಈ 3 ಪಾಠಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನಾನು ನಿಮಗೆ ಹಾಕಿದ್ದೆ, ಓಕೆನಾ. ಸೊ ಮೊದಲ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ಫಸ್ಟ್ ಒಂದು ಏನು ಕೇಳಿದ್ದಾರೆ ಅಂದರೆ, ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯ ಏಕೆ ಬೇಕು ಅಂತ ಕೇಳಿದರು. ಅದರಲ್ಲಿ ಆಪ್ಷನ್ ಸಿ ಏನು ಹೇಳ್ತದಪ್ಪ ಅಂದರೆ, ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಶೋಷಣದ ಒತ್ತಡ ಅಗತ್ಯವಾಗಿ ಬೇಕು ಅನ್ನೋದು. ಸೊ ಸಿ ಆಪ್ಷನನ್ನು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಎಸ್, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಪಡೆಯಲಿಕ್ಕೆ ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದರೆ RS/RPಗಳ ಅನುಪಾತ ಎಷ್ಟು ಅಂತ ಕೇಳಿದರು. ಸೊ ವೆರಿ ಈಸಿ, 16:1 ಅಂತಕ್ಕಂಥದ್ದು ನೀವೇನು ಮಾಡಬೇಕು, ಬರಿಬೇಕು. ಇನ್ನು ಒಂದು ಪ್ರಶ್ನೆ ಅಂತೂ ಕೂಡ ವಿದ್ಯುತ್ ಶಕ್ತಿಯಲ್ಲಿ ನಿಮಗೆ ಚಿಹ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ಎರಡನೇದು 3ರಲ್ಲಿ ಕೇಳಿದರು. ಸೊ ಫಸ್ಟ್ ಒಂದು 2 ವಿದ್ಯುತ್ ಕೋಶಗಳ ಸಂಯೋಜನೆಯ ಚಿತ್ರ ಅಂತ ಕೇಳಿತ್ತು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದು ರಿಯೋಸ್ಟಾಟ್ ಇದೆ. 11 ಸಂಕೇತಗಳಿದ್ದಾವೆ. 11ರಲ್ಲಿ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೂ ಬರ್ತಾವ, FAಗಳಲ್ಲಿನೂ ಕೂಡ ಖಂಡಿತವಾಗಿ ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಸೊ ಮುಂದೆ ತೆರೆದ ಮತ್ತು ಮುಚ್ಚಿದ ರಂಧ್ರದ ಮುಚ್ಚಿದ ಪತ್ರರಂಧ್ರದ ಚಿತ್ರ. ಸೊ ಇಲ್ಲಿ ನಿಮ್ಗೆ ಏನು ಮಾಡ್ಬೋದು, 1 ಮಾರ್ಕ್ಸಿಗಾದರೂ ಕೇಳ್ಬೋದು, 2 ಮಾರ್ಕ್ಸಿಗಾದರೂ ಕೇಳ್ಬೋದು. ಬಟ್ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ ಎರಡನ್ನೂ ಕೂಡ ಚೆನ್ನಾಗಿ ಕಲ್ಕೊಂಡೋಗಿ ಅದರಲ್ಲಿ ಕಾವಲು ಜೀವಕೋಶಗಳು ಯಾವ್ಯಾವು, ಕ್ಲೋರೋಫ್ಲಾಸ್ಟ್ ಯಾವುದು, ಪತ್ರರಂಧ್ರ ಯಾವುದು ಅನ್ನೋದನ್ನು ಗುರುತಿಸೋದನ್ನು ಕಲೀರಿ. ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಮುಂದಿನ ಪ್ರಶ್ನೆ, ಕಾರಣ ಕೊಡಲಿಕ್ಕೆ ಕೇಳಿದರು. 2 ಮಾರ್ಕ್ಸ್ ಕ್ವಶನ್ ಇದ್ದಾವೆ, 3 ಇದ್ದಾವೆ. ಸೊ ಫಸ್ಟ್ ಕಾರಣ ಕೊಡಲಿಕ್ಕೆ 2 ಕಾರಣದ ಪ್ರಶ್ನೆಗಳನ್ನು ಕೇಳಿದರು. ಸೊ ಏನು ಹೇಳ್ತದಪ್ಪ ಅಂದ್ರೆ, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನೇ ಏಕೆ ಹಾಯಿಸ್ತಾರೆ ಅಂತ ಕೇಳಿದರು. ವೆರಿ ಈಸಿ. ಸೊ ಏನಪ್ಪ ಅಂದರೆ, ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ವೆರಿ ಈಸಿ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಈ ಚಿಪ್ಸ್ ತಯಾರಕರು ಅದರ ಪೊಟ್ಟಣಗಳಲ್ಲಿ, ಇಟ್ ಮೀನ್ಸ್ ಚಿಪ್ಸ್ನ ಪೊಟ್ಟಣಗಳಲ್ಲಿ ಏನು ಮಾಡಿರ್ತಾರೆ, ನೈಟ್ರೋಜನ್ ಅನಿಲವನ್ನು ಹಾಯಿಸಿನೇ ಬಿಡ್ತಾರೆ. ಬಿಗ್ ಕ್ವಶನ್, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆ ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗ್ತದೆ. ಯಾಕಪ್ಪ ಅಂದರೆ, ಕಬ್ಬಿನ ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲ. ಆಮೇಲೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಈ ಸ್ಥಾನಪಲ್ಲಟಗೊಂಡ ತಾಮ್ರ ಕಬ್ಬಿಣದ ಮೊಳೆ ಮೇಲೆ ಸಂಗ್ರಹವಾಗ್ತದೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸಾಕು. ಮುಂದೆ ಒಂದು ಪ್ರಶ್ನೆ ಇದೆ, ವಿದ್ಯುತ್ ಶಕ್ತಿ ಪಾಠದ ಮೇಲೆ ನಾವು ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದೀವಿ. ಉದ್ದ ಎಲ್ಲಿದೆ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇದೆ. ಹಾಗಾದರೆ ವಾಹಕದ ತಂತಿಯ ರೋಧ 2 ಓಮ್ ಆದರೆ ಅದೇ ವಸ್ತುವಿನ ಇನ್ನೊಂದು ವಾಹಕ ತಂತಿಯ ಉದ್ದ 2L ಹಾಗೂ ಅಡ್ಡ ಕೊಯ್ತದ ವಿಸ್ತೀರ್ಣ A/2 ಆದರೆ ರೋಧ ಎಷ್ಟು ಅಂತ ಕೇಳಿದರು. ವೆರಿ ಸಿಂಪಲ್. ಫಸ್ಟ್ R1 ನೋಡ್ಕೊಳ್ಳೋಣ. PL/A ಅಂದರೆ 4M ಬಂತು. ಎರಡನೇ ತಂತಿ R2 P L2/2A ಅದ. ಅವಾಗ 1/4 R1 ಬರ್ತದೆ. R2 = 1/4 × 4. ಸೊ R2 = 1 ಓಮ್ ಅಂತಕ್ಕಂಥದ್ದು ಏನಾಗ್ತದೆ ಇಲ್ಲಿ ಬರ್ತದೆ. ಆ 4 ಹೋದರೆ ಅಲ್ಲಿ ಒಂದೇ ಉಳಿತದೆ. ಇನ್ನು ಮುಂದಿನ ಪ್ರಶ್ನೆ, ಮಾನವನ ಹೃದಯದ ನೀಳಛೇದ ನೋಟದ ರಚನೆಯನ್ನು ತೋರಿಸೋ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಇದರಲ್ಲಿ ನಿಮಗೆ ಎಲ್ಲ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳೋದಿಲ್ಲ. ಕೆಲವು ಸರಿ ಏನು ಮಾಡ್ತಾರೆ, ಸೆಪ್ಟಮ್ ಗುರುತಿಸಲಿಕ್ಕೆ ಕೇಳ್ತಾರೆ, ಕೆಲವೊಂದು ಸರಿ ಮಹಾಪಧಮನಿ ಕೇಳ್ತಾರೆ, ಕೆಲವೊಂದು ಸರಿ ನೀಚ ಅಭಿಧಮನಿ. ಸೊ ಈ ತನಾಗಿರ್ತಕ್ಕಂಥವು ಕೇಳ್ತಾರೆ. ಬಟ್ ನೀಟಾಗಿ ಡಯಾಗ್ರಾಮ್ಗಳನ್ನು ಮಾಡೋದು, ಭಾಗಗಳನ್ನು ಗುರುತಿಸೋದನ್ನು ಕಲೀರಿ. ಸೊ ನಿಮಗೆ ಖಂಡಿತವಾಗಿ ಹೃದಯದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಇದಿರಲಿಲ್ಲ ಅಂದರೆ ಇಮ್ಮಡಿ ರಕ್ತ ಪರಿಚಲನೆ ಮೇಲೆ ಖಂಡಿತವಾಗಿ ಪ್ರಶ್ನೆಗಳು ಬಂದೇ ಬರ್ತಾವೆ. ಇನ್ನು 3 ಮಾರ್ಕ್ಸ್ ಕ್ವಶನ್, ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳ ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ಇವೆರಡು ಭಾಳ ಇಂಪಾರ್ಟೆಂಟ್. ಅದನ್ನು ಯಾಕೆ ಅಳಿತಾರೆ, ಯಾವ ಥರನಾಗಿ ಜೋಡಿಸ್ತಾರೆ ಅನ್ನೋದು ಗೊತ್ತಿರಲಿ. ಅಮಿಮೀಟರನ್ನು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರ ಅಳಿಲಿಕ್ಕೆ ಬಳಸ್ತಾರೆ, ನೆನಪಿರಲಿ. ಬಟ್ ವೋಲ್ಟಮೀಟರನ್ನು 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸ್ತಾರೆ. ಮುಂದಿನ ಮೋಸ್ಟ್ ರಿಪೀಟೆಡ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ರೋಧಕಗಳ ಸರಣಿ ಕ್ರಮ ಜೋಡಣೆಗೂ ರೋಧಕಗಳ ಸಮಾಂತರ ಕ್ರಮದ ಜೋಡಣೆಗೂ ಇರುವ 2 ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಅಥವಾ ನಿಮಗೆ ಸಮಾಂತರ ಜೋಡಣೆಯ ಅನುಕೂಲಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮದ ಜೋಡಣೆಯ ವ್ಯತ್ಯಾಸವನ್ನು ನೋಡೋಣ. ಇದು
ಸಂಯೋಜನೆಯ ಒಟ್ಟು ರೋಧ ಅದರ ಘಟಕ ರೋಧಗಳಿಗಿಂತ ಹೆಚ್ಚು, ಸಂಯೋಜನೆಯ ಒಟ್ಟು ರೋಧ ಅದರ ಘಟಕ ರೋಧಗಳಿಗಿಂತ ಕಡಿಮೆ. ಇದು ಪ್ರತಿರೋಧಕದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರ್ತದೆ. ಇದು ಒಟ್ಟು ವಿದ್ಯುತ್ ಪ್ರವಾಹ ಘಟಕ ರೋಧಕಗಳಲ್ಲಿ ವಿಭಜನೆ ಆಗ್ತದೆ. ಇದು ರೋಧಕಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಿಲ್ಲ, ಬಟ್ ಇಲ್ಲಿ ರೋಧಕಗಳು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಇದು ಪ್ರತಿರೋಧಕಗಳ ತುದಿಗಳ ನಡುವಿನ ವಿಭವಾಂತರ ಬೇರೆ ಬೇರೆ ಆಗಿರ್ತದೆ. ಇದು ಪ್ರತಿರೋಧಕಗಳ ತುದಿಗಳ ನಡುವಿನ ವಿಭವಾಂತರ ಒಂದೇ ಆಗಿರ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಎಸ್, ಒಂದು ಸಮೀಕರಣ ಕೊಟ್ಟಿದ್ದಾರೆ. ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರೋ ವಸ್ತುವನ್ನು ಗುರುತಿಸಲಿಕ್ಕೆ ಕೇಳಿದರು. ಏನದ ಅಂದ್ರೆ ZnO+C ಇಟ್ ಗಿವ್ಸ್ ಟು CaO+CO2 ಅಂತ ಇದೆ. ಯಾವತ್ತೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥದ್ದು ಇವು ಉತ್ಕರ್ಷಣಗೊಂಡ ವಸ್ತು ಆಗಿರ್ತಾವ, ಇದು ಅಪಕರ್ಷಣಗೊಂಡ ವಸ್ತು ಆಗಿರ್ತದೆ. ಇವೆರಡೂ ಕೂಡ ಇಲ್ಲೇ ಇರ್ತದೆ. ಸೊ ನೀವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಇನ್ನು ಒಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಏನು ಹೇಳ್ತದೆ ನೋಡಿ ಅಂತಂದರೆ, ಎಸ್, ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀಬೇಕು. ಉತ್ತರ, ಪ್ರತಿವರ್ತಕ ನಡುವೆ ಅಯಾನುಗಳ ವಿನಿಮಯ ನಡೆಯುವುದರಿಂದ ಅದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿರ್ತದೆ. ಅಥವಾ ಬೇರಿಯಂ ಸಲ್ಫೇಟ್ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಅಂತ ಬರೀಬೇಕು. ಇದರ ಸಮೀಕರಣ ಏನದಪ್ಪ ಅಂತಂದ್ರೆ 3BaCl2 + Al2SO4 ಥ್ರೈಸ್ ಇಟ್ ಗಿವ್ಸ್ ಟು 3BaSO4 + 2AlCl3 ಅಂತ ಬರೆದ್ರೆ ಸಾಕು. 4 ಮಾರ್ಕ್ಸ್ ಕ್ವಶನಲ್ಲಿ 2 ಪಾರ್ಟ್ ಇದ್ದಾವೆ. ಸೊ ಫಸ್ಟ್ ಇರೋದು ಉನ್ನತ ಸಸ್ಯಗಳಲ್ಲಿ ಆಹಾರ ಉತ್ಪನ್ನಗಳ ಸಾಗಾಣಿಕೆ ಹೇಗೆ ನಡೀತದೆ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಏನು ಹೇಳ್ತದಂದ್ರೆ, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆಗೆ ವಸ್ತು ಸ್ಥಾನಾಂತರ ಅಂತ ಕರಿತೀವಿ. ಇದು ವಾಹಕ ಅಂಗಾಂಶದ ಫ್ಲೋಯಂ ಭಾಗದಲ್ಲಿ ಜರುಗ್ತದೆ. ಆಹಾರ ಮತ್ತು ಇತರ ವಸ್ತುಗಳ ನಡುವೆ ಇರತಕ್ಕಂಥ ಸ್ಥಾನಾಂತರ ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡು ದಿಕ್ಕುಗಳಲ್ಲಿ ನಡೀತದೆ. ಫ್ಲೋಯಂನಲ್ಲಿ ATP ಶಕ್ತಿಯಿಂದ ಶಕ್ತಿ ಬಳಸಿ ಸುಕ್ರೋಸ್ನಂಥ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾವಣೆ ಮಾಡ್ತಾರೆ. ಇದರಿಂದ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಾಗಿ ನೀರು ಅದರೊಳಗೆ ಪ್ರವೇಶಿಸ್ತದೆ. ಈ ಒತ್ತಡ ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತವೆ ಅನ್ನೋದನ್ನು ಬರೆದ್ರೆ ಸಾಕು. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಪ್ರಾಣಿಗಳ ಉಸಿರಾಟ ಪ್ರಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದಾಗಿರ್ತದೆ? ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ಯಾವುದಾದರೂ 3 ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದರು. ಸೊ ಗೊತ್ತಿರಲಿ, ಪ್ರಾಣಿಗಳ ಉಸಿರಾಟ ಪ್ರಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದಾಗಿರ್ತದಪ್ಪ ಅಂತಂದ್ರೆ ಅದನ್ನು ಪೈರುವೇಟ್ ಅಂತ ಕರಿತೀವಿ. ಬಟ್ ಇದರಲ್ಲಿ ವ್ಯತ್ಯಾಸಗಳಂದರೆ, ವಾಯುವಿಕ ಉಸಿರಾಟದಲ್ಲಿ ಆಮ್ಲಜನಕ ಉಪಸ್ಥಿತಿ, ವಾಯುವಿಕ ಉಸಿರಾಟದಲ್ಲಿ ಅವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿ ಇರ್ತದೆ. ಇದು ಮೈಟ್ರೋಕಾಂಡ್ರಿಯಾದಲ್ಲಿ ನಡೀತದೆ, ಇದು ಈಸ್ಟ್ ಕೋಶದಲ್ಲಿ ನಡೀತದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಶಕ್ತಿ ಬಿಡುಗಡೆ ಆದರೆ ಇದರಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತದೆ. ಆಮೇಲೆ ಇದರಲ್ಲಿ ಬಿಡುಗಡೆಯಾಗುವ ಶಕ್ತಿ ಅಧಿಕ, ಇದರಲ್ಲಿ ಬಿಡುಗಡೆಯಾಗುವ ಶಕ್ತಿ ಕಡಿಮೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು SSLC ಸೈನ್ಸ್ನ FA1 ಕ್ವಶನ್ ಪೇಪರನ್ನು ಮೇನ್ ಪಾಯಿಂಟ್ಸ್ಗಳನ್ನು ನಾನು